ಹಲೋ ಸ್ನೇಹಿತರೆ, ಶುಭೋದಯ ಹಾಗೆ ಶುಭ ಶುಕ್ರವಾರ. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮನೆಯಲ್ಲಿ ನನ್ನ ಫೇವ್ರೆಟ್ ಡಿಶ್ ಮಾಡ್ತಾಯಿದ್ದಾರೆ, ಅದೇ ಬೆಂಡೆಕಾಯಿ ಪಲ್ಯ. ಅದ್ರ ಜೊತೆ ಇನ್ನೊಂದು ಏನೋ ಮಾಡ್ತಾಯಿದ್ದಾರೆ. ಅದು ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ಓಕೆನಾ? ಬನ್ನಿ ಕಿಚನ್ ರೂಮಿಗೆ ಹೋಗೋಣ. ನೋಡಿ, ಆಗಲೇ ಪಾತ್ರೆ ಇಟ್ಬಿಟ್ಟಿದ್ದಾರೆ ಮತ್ತು ಆಯಿಲ್ ಮತ್ತು ಹಾಕಿದ್ದಾರೆ ಬೆಂಡೆಕಾಯಿ ಪಲ್ಯ ಮಾಡಲು. ಈರುಳ್ಳಿ ಹಾಕಿದ್ದಾರೆ, ಜೊತೆಗೆ ಅದರ ಜೊತೆಗೆ ಕರಿಬೇವು ಸಹ ಹಾಕಿದ್ದಾರೆ. ಕರಿಬೇವು ನೋಡಿ, ಇದನ್ನು ನಾನೇ ತಿರುಗಿಸ್ತಾ ಇದ್ದೇನೆ, ನಾನೇ ಕಲಿಸ್ತಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಬಂದಿದೆ. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡಿಟ್ಕೊತೀವಿ, ಹೊರಗಡೆ ತರಿಸಿದ್ರೆ ಅದು ಚೆನ್ನಾಗಿರಲ್ಲ ಅಂತ. ಅಮ್ಮ, ಇದನ್ನು ಸ್ವಲ್ಪ ಕಲಿಸ್ಬೇಕು. ಕಲಿಸ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡದೆ ತುಂಬ ದಿನ ಆಗಿತ್ತು, ಹಾಗಾಗಿ ಇವತ್ತು ಮನೆಯಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಸಾಕು ಸಾಕು ಕಲಿಸೋದು. ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ, ಟರ್ಮರಿಕ್ ಪೌಡರ್. ಇವಾಗ ಮತ್ತೆ ಕಲಿಸ್ಬೇಕು. ಇವಾಗ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್, ನಾವಿದರಲ್ಲಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ರೆಡ್ ಇರೋದು ಸ್ವಲ್ಪ ಅದೇ ಒಂಥರ ಆಗಿದೆ ಅಲ್ವಾ, ಖಾರದ ಪುಡಿದು. ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಆ್ಯಡ್ ಮಾಡಿದ್ದಾರೆ, ಹಾಗಾಗಿ ಆ ಕಲರ್ ಬಂದಿದೆ. ಬಟ್ ಜಾಸ್ತಿ ಖಾರ ಇರುತ್ತೆ. ಇದನ್ನು ಸ್ವಲ್ಪ ಬೇಯೋಕೆ ಬಿಡಬೇಕು. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಅವಾಗೆ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ರು, ಇವಾಗ ಹಂಚಿನ ಮೇಲೆ ಹಾಕಿ ಹುರಿತಾ ಇದ್ದಾರೆ. ಅದು ಜಿಡ್ಡೆಲ್ಲ ಹೋಗಬೇಕಲ್ಲ, ಹಾಗಾಗಿ ಫಸ್ಟಿಗೆ ಅದನ್ನೆಲ್ಲ ಬಿಸಿ ಮಾಡ್ಕೊತಿದ್ದಾರೆ. ನೋಡಿ, ಇದು ಬ್ರೌನ್ ಆಗಿದೆ. ಇನ್ನು ಸ್ವಲ್ಪ ಆದರೆ ಮುಗಿಯುತ್ತೆ. ಇದಾದಮೇಲೆ ನಾನು ಮಾಡಿಟ್ಟಿತ್ತಲ್ವ, ಅದರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಮಸಾಲದಲ್ಲಿ ಸ್ವಲ್ಪ ಆಯಿಲ್ ಮತ್ತೆ ಹಾಕಬೇಕು, ಆಗ ಜಿಡ್ಡೆಲ್ಲ ಹೋಗುತ್ತೆ. ಸ್ವಲ್ಪ ವೆಜಿಟೇಬಲ್ ಮಸಾಲೆ ಆ್ಯಡ್ ಮಾಡ್ತಿದ್ದಾರೆ. ಅದು ಒಂದೆರಡು ನಿಮಿಷ ಕುದಿಯಲು ಬಿಡಬೇಕು, ಆಗಲೇ ಅದೆಲ್ಲ ಪೂರ್ತಿ ಮುಗಿಯುತ್ತೆ, ನೀರೆಲ್ಲ ಹೋಗಿ ಚೆನ್ನಾಗಾಗುತ್ತೆ. ಬೆಂಡೆಕಾಯಿ ಪಲ್ಯನೂ ಮುಗ್ದಿದೆ, ನೀರೆಲ್ಲ ಹೋಗಿದೆ, ಸ್ವಲ್ಪ ಇದೆ ನೀರು, ಹಾಗಾಗಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಮುಚ್ಚಿಡ್ತಾ ಇದ್ದೀನಿ. ಇತ್ತು ಕರ್ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋ ಪದಾರ್ಥ ಅಂದರೆ ಫಸ್ಟು ಮೆಣಸಿನ್ಕಾಯಿ ತೊಗೋಬೇಕು. ನಾನಿವಾಗ ಮೆಣಸಿನ್ಕಾಯಿನ ಹಂಚಿನ ಮೇಲೆ ಹುರ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ.
ಮೆಣಸಿನ್ಕಾಯಿ ನಾವು ಎಷ್ಟು ಖಾರ ಬೇಕಂದರೆ ಅಷ್ಟು ಖಾರ ತೊಗೋಬೋದು. ಅದ್ರ ಜೊತೆ ನಾನೀಗ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಸಾಕು. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಬೆಳ್ಳುಳ್ಳಿನ ಜಾಸ್ತಿ ಏನು ಬೇಕಾಗಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು, ಅದು ಸ್ವಲ್ಪ ರೆಡ್ ಆಗೋವರೆಗೆ. ಆಮೇಲೆ ಹಾಕು. ಸರಿ, ನಾವು ಉಳಿತೀವಿ, ನೀವು ಮಾಡು. ನೋಡಿ ನಮ್ಮಮ್ಮ ನಾನು ಮಾಡ್ತೀನಿ ನೀನು ಸರಿ ಅಂತ ಹೇಳ್ತಿದ್ದಾರೆ. ನಾನು ಮಾಡಿದರೆ ಕೆಲಸ ಸಾಗಲ್ಲಂತೆ ಬೆಳಿಗ್ಗೆ ಬೇಗ ಬೇಗ, ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ, ಅವ್ರಿಗೆ ವಿಡಿಯೋ ಮಾಡ್ತೀನಿ ನಾನು. ಆಯಿಲ್ ಹಾಕ್ಕೊಂಡ್ರು. ಆಮೇಲೆ ಮೆಣಸಿನ್ಕಾಯ್ದು ಎಷ್ಟೊಂದು ಹೊಗೆ ಬರ್ತಿದೆ ನೋಡಿ, ಅಷ್ಟೊಂದು ಖಾರವಾಗಿದೆ ಅದು. ಜಾಸ್ತಿ ಅದು ಕಲರ್ ಇರುತ್ತಲ್ಲ, ಯಾವ ಕಲರಮ್ಮ ಅದು ಮೆಣಸಿನ್ಕಾಯಿ? ಯಾವ ಮೆಣಸಿನ್ಕಾಯಿ ಅದು? ಕರಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ಕರಿ ಚಟ್ನಿಗೆ, ಆವಾಗ ಮಾತ್ರ ಅದು ಫುಲ್ ಖಾರವಾಗಿರುತ್ತೆ, ಆವಾಗೇ ಟೇಸ್ಟಿ ಆಗಿರುತ್ತೆ. ಇವಾಗ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಹುರಿತಾ ಇದ್ದಾರೆ. ಆಗಲೇ ಹೆಚ್ಚಿಟ್ಕೊಂಡಿದ್ದಾರೆ ಸಣ್ಣದಾಗಿ ಈರುಳ್ಳಿನ. ನಮ್ಮ ಕಡೆ ಎಲ್ಲ ಈ ಚಟ್ನಿಗಳು ತುಂಬಾ ಫೇಮಸ್ಸು. ಅದ್ರಾಗಿ ಕರಿ ಚಟ್ನಿ ಅಂದರೆ ಪ್ರತಿ ಹಬ್ಬಕ್ಕೂ ಕರ್ ಚಟ್ನಿ, ಕರಿ ಚಟ್ನಿ ಅಲ್ಲ ಸಾರಿ, ಕರ್ ಚಟ್ನಿ ಇದು. ಹಬ್ಬಗಳಿಗಂತರ ಇದು ಮಾಡೇ ಮಾಡ್ತಾರೆ ಎಲ್ಲ ಅಡುಗೆ ಜೊತೆ. ಒಂದೆರಡು ಎಲೆ ಹುಣಸೆಹಣ್ಣು ಹಾಕ್ಕೊಂಡಿದ್ದಾರೆ ಅದ್ರ ಜೊತೆ. ನೋಡಿ ಬ್ರೌನ್ ಕಲರ್ ಆಗಿದೆ, ಈಗ ತೆಗಿತಾ ಇದ್ದಾರೆ. ಚಟ್ನಿನ ಇವಾಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕರಿ ಚಟ್ನಿಗೆ ಬೇಕಾಗುವ ಪದಾರ್ಥಗಳಂದರೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾರೆ, ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಅದನ್ನು ಫ್ರೈ ಮಾಡಿ ತೆಗೆದಿದ್ದಾರೆ. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು, ಜಾಸ್ತಿ ಖಾರ ಆಗುತ್ತಲ್ಲ, ಹಾಗಾಗಿ ಎಳ್ಳನ್ನು ಸ್ವಲ್ಪ ತಗೊಂಡಿದ್ದಾರೆ. ಫಸ್ಟಿಗೆ ಎಳ್ಳು ಹಾಕ್ಕೋಬೇಕು, ಎಳ್ಳು ಸಣ್ಣ ಆದಮೇಲೆ ಮತ್ತೆ ಬೇರೆದು ಹಾಕ್ಕೋಬೇಕು. ನಾನೀಗ ಇದೇ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ. ಇಷ್ಟೇ ಸಾಕು, ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಇದಕ್ಕೇನಂತಾರೆ ತರಿ ತರಿ ಆಗಿರಬೇಕು. ಇದ್ರ ಜೊತೆ ಮೆಣಸಿನ್ಕಾಯಿ ಅಲ್ವಾ, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಷ್ಟ ಆಗಿದೆ. ಇದ್ರ ಜೊತೆ ನಾನು ಇವಾಗ ಉಪ್ಪು ಹಾಕೋಬೇಕಲ್ವಮ್ಮ, ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಬೆಲ್ಲ, ಖಾರ ಜಾಸ್ತಿ ಇರಬಾರ್ದಂತ ಬೆಲ್ಲ ಹಾಕೋತಾ ಇದ್ದೀನಿ, ಆಗ್ಲೇ ಟೇಸ್ಟ್ ಆಗಿ ಇರುತ್ತೆ. ಮತ್ತೆ ಸ್ವಲ್ಪ ನೀರು ಹಾಕೋಬೇಕು, ಯಾಕಂದ್ರೆ ಅದು ಸ್ವಲ್ಪ ಸಣ್ಣ ಆಗ್ಬೇಕಲ್ಲ, ಹಾಗಾಗಿ. ನೋಡಿ ಸಣ್ಣ ಆಗಿದೆ, ಕರ್ ಚಟ್ನಿ ರೆಡಿ ಆಯಿತು. ನೋಡಿ ಚಟ್ನಿ ರೆಡಿ ಆಗಿದೆ, ಬೌಲಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಚಪಾತಿ ಸಹ ಮಾಡಿಟ್ಟಿದ್ದಾರೆ ಆಗಲೇ. ಚಪಾತಿ ಆಗಲೇ ಮಾಡಿತ್ತು, ಚಪಾತಿದೇನು ವಿಡಿಯೋ ಮಾಡಿಲ್ಲ ನಾನು. ಖಾಲಿ ಬೆಂಡೆಕಾಯಿ ಪಲ್ಯ ಚಟ್ನಿದು ಅಷ್ಟೇ ಮಾಡಿದೆ, ಯಾಕಂದರೆ ಚಪಾತಿ ಎಲ್ಲರಿಗೂ ಗೊತ್ತಲ್ವಾ, ಅದು ಆಲ್ರೆಡಿ ಓಲ್ಡ್ ಎಪಿಸೋಡಲ್ಲಿ ಹಾಕಿದ್ದೀನಿ, ಹಾಗಾಗಿ ಈ ವಿಡಿಯೋ ಹಾಕಿಲ್ಲ ನಾನು. ಇದೆರಡರದೇ ಹಾಕಿದೆ. ತುಂಬ ಚೆನ್ನಾಗಿದೆ. ತುಂಬ ಖಾರ ಆಗಿದೆ ಕರ್ ಚಟ್ನಿ. ಟಿಫನ್ ಆಯಿತು, ಇವಾಗ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆಫೀಸ್ಗೆ ಹೋಗ್ಬೇಕಲ್ವಾಗ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ಆಫೀಸಿಗೆ ಬಂದಿದ್ದೀನಿ.
ನೋಡಿ ಇದೇ ನಾನು ಕುತ್ಕೊಳ್ಳುವ ಕ್ಯಾಬಿನ್, ಇದು ನಾನು ಕುತ್ಕೊಳ್ಳುವ ಚೇರ್, ಆ್ಯಂಡ್ ಇದು ನಾನು ಯೂಸ್ ಮಾಡುವ ಸಿಸ್ಟಮು, ಇದರಲ್ಲೇ ನಾನು ವರ್ಕ್ ಮಾಡೋದು. ಇಲ್ಲಿ ಪುಟ್ಟ ಗಣೇಶ ಇದ್ದಾನೆ, ಮತ್ತು ಇಲ್ಲಿ ವೆಂಕಟೇಶಂದು ಮೂರ್ತಿ ಇದೆ. ಇಲ್ಲಿ ಶೋ ಡಿಸೈನ್ಸ್, ಇಲ್ಲಿ ಶಿವಾಜಿ ಮಹಾರಾಜ್ ವಿಗ್ರಹ ಇದೆ. ಈ ಥರ ಇದೆ ನೋಡಿ ನಾನು ಕೂತ್ಕೊಳ್ಳೋದು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ, ನಾನು ಇನ್ನೂ ಜಾಸ್ತಿ ಕಂಟೆಂಟ್ಗಳನ್ನ ಆಗಬೇಕು, ಚೆನ್ನಾಗಿರೋದು ಕಂಟೆಂಟ್ ಆಗಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಸಮಯದ ಅಭಾವ ಇರುವುದರಿಂದ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಹಾಕ್ತಾ ಇದ್ದೀನಿ. ಈ ನನ್ನ ಪರಿಶ್ರಮಕ್ಕೆ ಮೆಚ್ಚಿ ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್.